ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟಿಇಟಿ, HSTR ಹಾಗೆ GPSTRಗೆ ಸಂಬಂಧಪಟ್ಟ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಪ್ರಮುಖ ಸಂಭವನೀಯ ಪ್ರಶ್ನೋತ್ತರಗಳನ್ನ ತಗೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟು ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ TET ಆಗಿರ್ಬೋದು, HSTR, GPSTR ಈ ಮೂರು ಪರೀಕ್ಷೆಗಳಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆ ಕಾಲ್ಫರ್ ಆಗ್ತಕ್ಕಂತಹ ಚಾನ್ಸಸ್ ಬಹಳಷ್ಟು ಇರೋದ್ರಿಂದ ಸೊ ಇನ್ನೇನು 2024 ಡಿಸೆಂಬರ್ ಇನ್ನೊಂದು 8-9 ದಿನ ಇದೆ ಈ ವರ್ಷ ಮುಗಿಯೋದಕ್ಕೆ, ಹೊಸ ವರ್ಷ ಶುರು ಆಗೋದಕ್ಕೆ. ಸೊ ಹಾಗಾಗಿ ನಾವು ನೋಟಿಫಿಕೇಶನ್ ಆಗಲಿ ಅಂತ ಕಾಯ್ತಾ ಕೂತ್ಕೊಳ್ಳೋದಕ್ಕಿಂತ ಇನ್ನೇನೋ ಆಗುತ್ತೆ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಾವು ಈಗಿಂದನೇ ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಮಗೆ GPSTR ಆಗಿರ್ಬೋದು, HSTR, TET ಎಲ್ಲ ಪರೀಕ್ಷೆಗಳನ್ನ ಕೂಡ ನಾವು ಸುಲಭವಾಗಿ ಪಾಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಮುಂದೆ ಬರ್ತಕ್ಕಂತಹ ಪರೀಕ್ಷೆಗಳ ದೃಷ್ಟಿಯಿಂದ ಬಹಳನೇ ಅನುಕೂಲ ಆಗುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆನ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಈ ಒಂದು ಪುಸ್ತಕವನ್ನ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅನ್ನುವಂತಹ ಪುಸ್ತಕವನ್ನ ರಚನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ 1 ಮ್ಯಾಕ್ಸ್ ಮುಲ್ಲರ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಇದರ ಒಂದು ವಿವರಣೆ ಹೇಳಬೇಕು ಅಂತ ಹೇಳಿದ್ರೆ, ಭಾರತೀಯ ಶಾಸ್ತ್ರಜ್ಞರಾಗಿರುವಂತಹ ಮ್ಯಾಕ್ಸ್ ಮುಲ್ಲರ್ ಏನಿದ್ದಾರೆ ಅವರು ಜರ್ಮನ್ ದೇಶದವರಾಗಿರ್ತಾರೆ. ಸೊ ಜರ್ಮನ್ ದೇಶದವರಾಗಿರುವಂತಹ ಮ್ಯಾಕ್ಸ್ ಮುಲ್ಲರ್ ಅವರು ಸೇಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅನ್ನುವಂತಹ ಹೆಸರಿನಲ್ಲಿ 50 ಸಂಪುಟಗಳನ್ನ ಇಂಗ್ಲಿಷ್ಗೆ ಅವರು ತರೋ ಅಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಕ್ಸ್ ಮುಲ್ಲರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಗಿಲ್ಗಮೇಶ್ ಎಂಬುದು ಇವರ ಒಂದು ಮಹಾಕಾವ್ಯವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಗಿಲ್ಗಮೇಶ್ ಅಂತಕ್ಕಂಥದ್ದು ಯಾರ ಒಂದು ಮಹಾಕಾವ್ಯ ಅಂತ ಹೇಳ್ಬಿಟ್ಟು ಈಜಿಪ್ಟಿಯನ್ನರು, ರೋಮನರು, ಮೆಸೊಪೊಟೋಮಿಯನ್ನರು, ಹರಪ್ಪನರು. ಸೊ ಗಿಲ್ಗಮೇಶ್ ಅಂತಕ್ಕಂಥದ್ದು ಇಲ್ಲಿ ಮೆಸೊಪೊಟೋಮಿಯನ್ನರ ಒಂದು ಮಹಾಕಾವ್ಯ ಆಗಿರೋ ಅಂಥದ್ದು. ಮುಂದಿನ ಪ್ರಶ್ನೆ, ನವಕೋಟಿ ನಾರಾಯಣ ಎಂದು ಪ್ರಸಿದ್ಧರಾದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ನವಕೋಟಿ ನಾರಾಯಣ ಅಂತ ಹೇಳಿ ಯಾರಿಗೆ ಹೇಳ್ತಾ ಇದ್ರು? ಚಿಕ್ಕದೇವರಾಜ ಒಡೆಯರ್ ಅವರಿಗೆ ನವಕೋಟಿ ನಾರಾಯಣ ಅನ್ನುವಂತಹ ಒಂದು ಬಿರುದು ಇದ್ದಿರೋವಂಥದ್ದು. ಸೊ ಇಲ್ಲಿ ಚಿಕ್ಕದೇವರಾಜ ಒಡೆಯರ್ ಏನಿದ್ದಾರೆ ಒಡೆಯರ ವಂಶದ ಪ್ರಾರಂಭದ ಪ್ರಸಿದ್ಧ ಅರಸರಾಗಿರ್ತಾರೆ, ಜೊತೆಗೆ ಶೂರನಾಗಿರ್ತಾರೆ. ಇವರು ಕೂಡ ರಾಜ್ಯವನ್ನ ವಿಸ್ತರಣೆ ಮಾಡೋದ್ರಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನವಕೋಟಿ ನಾರಾಯಣ ಅಂತಕ್ಕಂತಹ ಬಿರುದನ್ನ ಹೊಂದಿರತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಚಿಕ್ಕದೇವರಾಜ ಒಡೆಯರ್. ಇದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇವರು ರಾಜಧಾನಿಯಲ್ಲಿ 18 ಶಾಖೆಗಳುಳ್ಳಂತಹ ಮುಖ್ಯ ಆಡಳಿತ ಕಚೇರಿಯನ್ನ ಸ್ಥಾಪಿಸ್ತಾರೆ. ಅದನ್ನ ಏನಂತ ಹೇಳಿ ಕರೀತಾರೆ? ಅಟಾರ ಕಚೇರಿ ಅಂತ ಹೇಳಿ ಕರೀತಾರೆ. ಸೊ 18 ಶಾಖೆಗಳುಳ್ಳಂತಹ ಕಚೇರಿಯನ್ನ ಸ್ಥಾಪನೆ ಮಾಡಿರೋದ್ರಿಂದ ಅದಕ್ಕೆ ಅಟಾರ ಕಚೇರಿ ಅಂತ ಹೇಳಿ. ಸೊ ಇಲ್ಲಿ ಜನರು ಮೋಸ ಹೋಗದೇ ಇರೋ ಹಾಗೆ ಅಳತೆ ಮತ್ತೆ ತೂಕಗಳನ್ನ ಕುರಿತು ನಿಯಮಗಳನ್ನ ರೂಪಿಸ್ತಾರೆ. ಸೊ ಜೊತೆಗೆ ಆಡಳಿತದಲ್ಲಿ ಲಂಚಗುಳಿತನವನ್ನು ತಡೆಗಟ್ಟೋದಕ್ಕೆ ಹಲವಾರು ಕ್ರಮಗಳನ್ನು ಕೂಡ ಕೈಗೊಳ್ತಾರೆ. ಇನ್ನು ಚಿಕ್ಕದೇವರಾಜ ಏನಿದ್ದಾರೆ ಮೊಘಲರಿಗೆ 3 ಲಕ್ಷ ವರಹಗಳನ್ನ ತೆತ್ತು ಬೆಂಗಳೂರನ್ನ ಗುತ್ತಿಗೆಗೆ ಪಡ್ಕೊಳ್ತಾರೆ. ಅದರ ಜೊತೆಗೆ ಶ್ರೀರಂಗಪಟ್ಟಣದ ಬಳಿ ಪಶ್ಚಿಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಾಣ ಮಾಡಿ ಕೃಷಿಗೆ ನೀರನ್ನ ಒದಗಿಸ್ತಾರೆ. ಹಾಗೆ ಆಡಳಿತದಲ್ಲಿ ಮಿತವ್ಯಯವನ್ನ ಸಾಧಿಸಿ ಭಾರಿ ನಿಧಿಯನ್ನ ಕೂಡಿಡ್ತಾರೆ. ಸೊ ಹಾಗಾಗಿ ಅವರಿಗೆ ನವಕೋಟಿ ನಾರಾಯಣ ಅನ್ನುವಂತಹ ಒಂದು ಬಿರುದನ್ನ ಪಡಿತಾರೆ. ಇನ್ನು ಸರ್ಕಾರದ ಕಾಗದ ಪತ್ರಗಳ ವಿತರಣೆಗೆ ಅಂಚೆ ವ್ಯವಸ್ಥೆಯನ್ನು ಕೂಡ ಇವರು ಸ್ಥಾಪಿಸ್ತಾರೆ. ಚಿಕ್ಕದೇವರಾಜನ ಕಾಲದಲ್ಲಿ ಮೈಸೂರು ಸಂಪದ್ಭರಿತ ರಾಜ್ಯವಾಗಿರೋದ್ರ ಜೊತೆಗೆ ದಕ್ಷಿಣ ಭಾರತದ ಪ್ರಸಿದ್ಧ ಅರಸ ಅಂತ ಹೇಳಿ ಹೆಸರನ್ನ ಪಡ್ಕೊಳ್ತಾರೆ. ಇನ್ನು ಚಿಕ್ಕದೇವರಾಯನ ಆಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ವಿದ್ವಾಂಸರು ಅಂತ ಹೇಳಿದ್ರೆ ಸಿಂಗಾರಾರ್ಯ ಕನ್ನಡದ ಮೊಟ್ಟ ಮೊದಲನೇ ಮಿತ್ರ ಗೋವಿಂದ ಅನ್ನುವಂತಹ ನಾಟಕವನ್ನ ರಚನೆ ಮಾಡ್ತಾನೆ. ಇನ್ನು ಹದಿಬದೆಯ ಧರ್ಮ ಅಂತಕ್ಕಂತಹ ಕೃತಿ ಏನಿದೆ ಇದನ್ನ ಸಂಚಿ ಹೊನ್ನಮ್ಮ ರಚನೆ ಮಾಡ್ತಾರೆ. ಸೊ ಇವರಿಬ್ರು ಕೂಡ ಚಿಕ್ಕದೇವರಾಯರ ಆಸ್ಥಾನದಲ್ಲಿ ಇದ್ದಂತಹ ಪ್ರಮುಖ ವಿದ್ವಾಂಸರು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ವದೇಶಿ ವ್ರತ ಎಂಬ ನಾಟಕವನ್ನ ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸ್ವದೇಶಿ ವ್ರತ ಅನ್ನುವಂತಹ ನಾಟಕವನ್ನ ಉಮಾಬಾಯಿ ಕುಂದಾಪುರ ಇವರು ರಚನೆ ಮಾಡ್ತಾರೆ. ಸ್ವದೇಶಿ ವ್ರತ ಅನ್ನುವಂಥದ್ದು ಉಮಾಬಾಯಿ ಕುಂದಾಪುರ ಅವರು ರಚನೆ ಮಾಡಿರ್ತಕ್ಕಂತಹ ಒಂದು ನಾಟಕ ಆಗಿರುತ್ತೆ. ಸೊ ಇಲ್ಲಿ ಇದು ಮರಾಠಿ ಭಾಷೆಯಲ್ಲಿ ಇರುತ್ತೆ. ಸ್ವದೇಶಿ ವ್ರತ ಅಂತಕ್ಕಂಥದ್ದು ಮರಾಠಿ ಭಾಷೆಯಲ್ಲಿ ಇರುತ್ತೆ. ಸೊ ಇಲ್ಲಿ ಸ್ವದೇಶಿ ತತ್ವದ ಮಹತ್ವವನ್ನ ಉಮಾಬಾಯಿ ಕುಂದಾಪುರ ಇವರು ಈ ಒಂದು ನಾಟಕದಲ್ಲಿ ಎತ್ತಿ ಹಿಡಿಯೋ ಅಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ
ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ವಿದ್ವಾಂಸರು ಮತ್ತೆ ಅವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳನ್ನ ಅಥವಾ ಕಾದಂಬರಿಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಬೇಕು. ಸೊ ಆಪ್ಷನ್ 2 ಶ್ರೀ ಪುರುಷ ಗಜಶಾಸ್ತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಇನ್ನು ಬೇರೆ ಬೇರೆ ಏನು ಹೇಮಸೇನ, ಗಜಾಷ್ಟಕ, ನೇಮಿಚಂದ್ರ, ವಡ್ಡಕತೆ, ಗುಣಾಢ್ಯ, ದ್ರವ್ಯಸಾರ ಸಂಗ್ರಹ ಏನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ತಪ್ಪಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಶ್ರೀ ಪುರುಷ ಗಜಶಾಸ್ತ್ರ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಸೊ ವಿವರಣೆ ಹೇಳಬೇಕು ಅಂತ ಹೇಳಿದ್ರೆ, ಸಾಹಿತ್ಯದ ಅಭಿಮಾನಿಗಳಾಗಿದ್ದಂತಹ ಗಂಗರು ಅಥವಾ ಗಂಗರಾಜರೇನಿದ್ದಾರೆ ಸಂಸ್ಕೃತ, ಪ್ರಾಕೃತ ಮತ್ತೆ ಕನ್ನಡ ಭಾಷೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡಿದ್ರಿಂದ ಅನೇಕ ಕನ್ನಡ ಗ್ರಂಥಗಳು ಇವ್ರ ಕಾಲದಲ್ಲಿ ರಚನೆ ಆಗ್ತವೆ. ಇನ್ನು ಇಮ್ಮಡಿ ಮಾಧವ ದತ್ತಕ ಸೂತ್ರ ಅಂತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ದುರ್ವಿನೀತ, ಶಬ್ದಾವತಾರ ಅನ್ನುವಂತಹ ಸಂಸ್ಕೃತ ಕೃತಿಯನ್ನ ರಚನೆ ಮಾಡ್ತಾರೆ. ಗುಣಾಢ್ಯನ ಗುಣಾಢ್ಯ ರಚನೆ ಮಾಡಿರ್ತಕ್ಕಂತಹ ವಡ್ಡಕತೆ. ಸೊ ಇಲ್ಲಿ ಗುಣಾಢ್ಯ ದ್ರವ್ಯಸಾರ ಸಂಗ್ರಹ ಅಂತ ಕೊಟ್ಟಿದ್ದಾರೆ, ಇದು ಇಲ್ಲಿ ರಾಂಗ್ ಆಗಿರುತ್ತೆ. ಗುಣಾಢ್ಯ ವಡ್ಡಕಥ ಅಂತಕ್ಕಂತಹ ಕೃತಿಯನ್ನ ರಚನೆ ಮಾಡ್ತಾನೆ. ಸೊ ಶ್ರೀ ಪುರುಷ ಗಜಶಾಸ್ತ್ರ ಇದು ಸರಿಯಾಗಿದೆ. 2ನೇ ಶಿವಮಾಧವ ಗಜಾಷ್ಟಕ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಸೊ ಇಲ್ಲಿ ಗಜಾಷ್ಟಕ ಹೇಮಸೇನ ಅಂತ ಕೊಟ್ಟಿದ್ದಾರೆ, ಇದು ರಾಂಗ್. ಸೊ ಗಜಾಷ್ಟಕವನ್ನ ರಚನೆ ಮಾಡಿದ್ದು ಯಾರು ಹಾಗಾದ್ರೆ 2ನೇ ಶಿವಮಾಧವ. ಇನ್ನು ರಾಘವ ಪಾಂಡವೀಯ, ಹೇಮಸೇನ ಬರೆದಿರ್ತಕ್ಕಂತಹ ರಾಘವ ಪಾಂಡವೀಯ ಇದು ಸರಿಯಾಗಿರುವಂತಹ ಕೃತಿ ಆಗಿರುತ್ತೆ. ಸೊ ಇಲ್ಲಿ ಈ ಪ್ರಶ್ನೆಯಲ್ಲಿ ಏನ್ ಕೇಳಿದ್ರು ಅಂತ ಹೇಳಿದ್ರೆ ಸರಿಯಾದ ಜೋಡಿ ಇಲ್ಲಿ ಶ್ರೀ ಪುರುಷ ಗಜಶಾಸ್ತ್ರ ಅನ್ನೋದನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ತಪ್ಪಾಗಿರ್ತಕ್ಕಂತಹ ಜೋಡಿಗಳಾಗಿದ್ವು. ಸೊ ಹಾಗಾಗಿ ಶ್ರೀ ಪುರುಷ ಗಜಶಾಸ್ತ್ರ ಕೃತಿಯನ್ನ ರಚನೆ ಮಾಡಿರೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಗರುಡರೆಂಬ ವಿಶೇಷ ಅಂಗರಕ್ಷಕ ದಳವನ್ನ ಹೊಂದಿದ್ದ ಅರಸರು ಯಾರು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನು? ಹೊಯ್ಸಳರು. ಗರುಡ ಅಂತಕ್ಕಂತಹ ವಿಶೇಷ ಅಂಗರಕ್ಷಕ ದಳವನ್ನ ಯಾರು ಹೊಂದಿದ್ರು ಅಂತ ಹೇಳಿದ್ರೆ ಹೊಯ್ಸಳರು. ಸೊ ಹೊಯ್ಸಳರ ಕಾಲದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಅರಸನಿಗೆ ಗರುಡರೆಂಬ ವಿಶೇಷ ಅಂಗರಕ್ಷಕ ದಳ ಇರ್ತಾ ಇತ್ತು. ಸೊ ಇವ್ರೇನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ರಾಜ ಮರಣ ಹೊಂದಿದಾಗ ಅಥವಾ ತೀರ್ಕೊಂಡಾಗ ಅವರು ಕೂಡ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪ್ರಾಣ ತ್ಯಾಗವನ್ನ ಮಾಡ್ತಾ ಇದ್ರು. ಯಾರು? ಗರುಡ ಅಂತಕ್ಕಂತಹ ವಿಶೇಷ ಅಂಗರಕ್ಷಕ ದಳ. ಸೊ ಹಾಗಾಗಿ ಇದು ಹೊಯ್ಸಳರ ಕಾಲದಲ್ಲಿ ಇದ್ದಿದ್ದಂಥದ್ದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಜೀವಾತ್ಮ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿ ಪ್ರತಿಪಾದನೆ ಮಾಡಿದವರು ಮಧ್ವಾಚಾರ್ಯರು ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳೋವಂಥದ್ದು. ಸೊ ಇಲ್ಲಿ ಮಧ್ವಾಚಾರ್ಯರು ಚಿಕ್ಕವರಿದ್ದಾಗ ಅವರು ಬಹಳನೇ ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದ್ರು ಅಂತ ಹೇಳ್ತಾರೆ. ಸೊ ಅವರ ಗುರುಗಳು ಯಾರು ಅಂತ ಹೇಳಿದರೆ ಅಚ್ಯುತ ಪ್ರೇಕ್ಷಕರಲ್ಲಿ ಅವರು ದೀಕ್ಷೆಯನ್ನು ಪಡ್ಕೊಳ್ತಾರೆ. ಇವರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ದ್ವೈತ ಅಂತ ಹೇಳಿದ್ರೆ ಜೀವಾತ್ಮ, ದ್ವೈತ ಅಂತಂದರೆ ಎರಡು ಅಂತಕ್ಕಂತಹ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಜೀವಾತ್ಮ ಹಾಗೆ ಪರಮಾತ್ಮ ಬೇರೆ ಬೇರೆ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟನ್ನು ಈ ದ್ವೈತ ಸಿದ್ಧಾಂತದಲ್ಲಿ ಅವರು ಹೇಳೋ ಅಂಥದ್ದು. ಹಡಗಿನ ಗೋಪಿಚಂದನವೆಂಬ ಮಣ್ಣಿನ ಗೋಡೆಯಲ್ಲಿದ್ದಂತಹ ಶ್ರೀಕೃಷ್ಣನ ವಿಗ್ರಹವನ್ನ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಶ್ರೀಕೃಷ್ಣನ ಪೂಜೆಗೋಸ್ಕರ ಇವರು ಅಷ್ಟಮಠಗಳನ್ನ ಸ್ಥಾಪನೆ ಮಾಡ್ತಾರೆ ಮಧ್ವಾಚಾರ್ಯರು. ಇನ್ನು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಲ್ಲ, ಜಗತ್ತು ಅಂತಕ್ಕಂಥದ್ದು ಮಾಯೆ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ಅಂತಂದ್ರೆ ಭ್ರಮೆ ರೂಪದಲ್ಲಿ ಇರುವಂಥದ್ದು. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧ ಇರುತ್ತೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನ ನಾವು ಭಕ್ತಿಯಿಂದ ಪೂಜಿಸೋದ್ರಿಂದ ಆತ್ರೋದ್ಧಾರ ಅಥವಾ ಮುಕ್ತಿ ಸಾಧ್ಯ ಅಂತ ಹೇಳಿ ಯಾರು ಹೇಳ್ತಾರೆ? ಮಧ್ವಾಚಾರ್ಯರು ಹೇಳೋ ಅಂಥದ್ದು. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಮಧ್ವಾಚಾರ್ಯರು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ದೀನ್ ಇ ಇಲಾಹಿ ಅನ್ನುವಂತಹ ಹೊಸ ಪಂಥವನ್ನ ಸ್ಥಾಪಿಸಿದ ಮೊಘಲ್ ಸುಲ್ತಾನ ಯಾರು ಅಂತ ಹೇಳಿ. ಸೊ ಇಲ್ಲಿ ಅಕ್ಬರ್ ಸರಿಯಾದ ಉತ್ತರ. ಅಕ್ಬರ್ ಏನ್ ಮಾಡ್ತಾರೆ? ದೀನ್ ಇ ಇಲಾಹಿ ಅಂತಕ್ಕಂತಹ ಒಂದು ಹೊಸ ಪಂಥವನ್ನ ಸ್ಥಾಪನೆ ಮಾಡೋ ಅಂಥದ್ದು. ಸೊ ಈ ಒಂದು ದೀನ್ ಇ ಇಲಾಹಿ ಬಗ್ಗೆ ಅಥವಾ ಅಕ್ಬರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಚಿಕ್ಕವರಿರ್ಬೇಕಾದ್ರೆ ಅಕ್ಬರ್ ಏನಿದ್ದಾನೆ ಉದಾರ ನೀತಿಯ ಸಾಂಪ್ರದಾಯಿಕ ತತ್ವಗಳ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಸೊ ಹೀಗಾಗಿ ಎಲ್ಲಾ ಮತಗಳಲ್ಲಿ ಇರ್ತಕ್ಕಂತಹ ಒಳ್ಳೆ ಅಂಶಗಳನ್ನ ತನ್ನ ಜೀವನದಲ್ಲಿ ಅವರು ಅಳವಡಿಸ್ಕೊಳ್ತಾ ಹೋಗ್ತಾನೆ. ಯಾರು? ಅಕ್ಬರ್. ಇನ್ನು 1582 ಏನಾಗುತ್ತೆ, ದೀನ್ ಇ ಇಲಾಹಿ ಅನ್ನುವಂತಹ ಒಂದು ಹೊಸ ಪಂಥವನ್ನ ಸ್ಥಾಪನೆ ಮಾಡ್ತಾನೆ. ಇದು ಸರ್ವರೊಡನೆ ಶಾಂತಿ, ಸೇಲಿ ಕುಲ್ ಅಂತಕ್ಕಂತಹ ತತ್ವವನ್ನ ಆಧರಿಸಿರುತ್ತೆ. ಈ ಒಂದು ಹೊಸ ಪಂಥ ಎಲ್ಲಾ ಧರ್ಮಗಳ ಎಲ್ಲಾ ಮತಗಳಲ್ಲಿ ಇರುವಂತಹ ಉತ್ತಮ ಅಂಶಗಳನ್ನ ಈ ಒಂದು ಮತ ಒಳಗೊಂಡಿರುವಂಥದ್ದು. ಸೊ ಹಾಗಾಗಿ ದೀನ್ ಇ ಇಲಾಹಿ ಅಂತಕ್ಕಂತಹ ಒಂದು ಹೊಸ ಪಂಥವನ್ನ ಯಾರು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಕ್ಬರ್ ಸರಿಯಾದ ಉತ್ತರ ಆಗಿರುತ್ತೆ.
ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ ಹೇಳಿದವರು ಯಾರು ಅಂತ ಹೇಳಿ. ಸೊ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ಯಾರು ಅಂತ ಹೇಳಿದ್ರೆ ರೂಸೋ. ಮಾನವನಾಗಿ ಸ್ವತಂತ್ರವಾಗಿ ಜನಿಸಿದ ಮಾನವ ಆದರೆ ಎಲ್ಲೆಲ್ಲೂ ಕೂಡ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ ರೂಸೋ ಹೇಳ್ತಾರೆ. ಸೊ ಇಲ್ಲಿ ರೂಸೋ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ರೂಸೋ ಏನಿದ್ದಾರೆ ಸಾಮಾಜಿಕ ಒಪ್ಪಂದ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತಕ್ಕಂತಹ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಆ ಒಂದು ಕೃತಿಯಲ್ಲಿ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ನ ಅವರು ಹೇಳಿರೋ ಅಂಥದ್ದು, ಮಾನವ ಸ್ವತಂತ್ರವಾಗಿ ಜನಿಸ್ದ ಆದರೆ ಎಲ್ಲೆಲ್ಲೂ ಕೂಡ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಅಂತ ಹೇಳಿ. ಸೊ ಇಲ್ಲಿ ರೂಸೋ ಬರೆದಿರ್ತಕ್ಕಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಸೋಷಿಯಲ್ ಕಾಂಟ್ರಾಕ್ಟ್, ಸಾಮಾಜಿಕ ಒಪ್ಪಂದ. ಮುಂದಿನ ಪ್ರಶ್ನೆ ನೋಡಿ, ತರುಣ ಇಟಲಿ ಪಕ್ಷವನ್ನ ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ತರುಣ ಇಟಲಿ ಅನ್ನುವಂತಹ ಪಕ್ಷವನ್ನ ಯಾರು ಸ್ಥಾಪಿಸ್ತಾರೆ? ಆಪ್ಷನ್ 4 ಮ್ಯಾಜಿನಿ, ಜೋಸೆಫ್ ಮ್ಯಾಜಿನಿ ಇಲ್ಲಿ ತರುಣ ಇಟಲಿ ಅಥವಾ ಯಂಗ್ ಇಟಲಿ ಅಂತಕ್ಕಂತಹ ಒಂದು ಪಕ್ಷವನ್ನ ಸ್ಥಾಪನೆ ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮ್ಯಾಜಿನಿ ಏನಿದ್ದಾರೆ ಅಥವಾ ಜೋಸೆಫ್ ಮ್ಯಾಜಿನಿ ಏನಿದ್ದಾರೆ ಹೆಸರಾಂತ ಕ್ರಾಂತಿಕಾರಿ ಚಿಂತಕ ಮತ್ತೆ ಉತ್ತಮ ಬರಹಗಾರರಾಗಿರ್ತಾರೆ. ಅವರು ತಮ್ಮ ಒಂದು ಗ್ರಂಥವಾಗಿರುವಂತಹ ಇಟಲಿ, ಆಸ್ಟ್ರಿಯಾ, ಪ್ಯಾಪಸಿಯಲ್ಲಿ ಲೇಖನಗಳಿಂದ ಇಟಲಿ ದೇಶದ ಯುವಕರನ್ನು ಅವರು ಪ್ರಚೋದನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ರಾಷ್ಟ್ರದ ಏಕೀಕರಣ, ಸ್ವಾತಂತ್ರ್ಯ ಮುಂತಾದ ಕ್ರಾಂತಿಕಾರಕ ಅಭಿಪ್ರಾಯಗಳಿಂದ ಯುವಕರನ್ನು ಅವರು ಹುರಿದುಂಬಿಸಿ ಅಂದಿನ ರಾಜಕೀಯ ವ್ಯವಸ್ಥೆಯ ವಿರುದ್ಧ ದಂಗೆ ಏಳೋ ಹಾಗೆ ಅವರು ತಮ್ಮ ಒಂದು ಗ್ರಂಥಗಳಿಂದನೇ ಅವರು ಪ್ರಚೋದನೆ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ತರುಣ ಇಟಲಿ ಅಥವಾ ಯಂಗ್ ಇಟಲಿ ಅಂತಕ್ಕಂತಹ ಒಂದು ಪಕ್ಷವನ್ನ ಕಟ್ಟಿರೋದಲ್ಲದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಇಟಲಿಯ ಏಕೀಕರಣದ ಗುರಿಗಳನ್ನ ಕೂಡ ಜೋಸೆಫ್ ಮ್ಯಾಜಿನಿ ಅವರು ಹೊಂದಿದ್ರು. ಸೊ ಹಾಗಾಗಿ ಜೋಸೆಫ್ ಮ್ಯಾಜಿನಿ ಅವರು ಈ ಒಂದು ತರುಣ ಇಟಲಿ ಅಥವಾ ಯಂಗ್ ಇಟಲಿ ಅಂತಕ್ಕಂತಹ ಒಂದು ಪಕ್ಷವನ್ನ ಸ್ಥಾಪನೆ ಮಾಡುವಂಥದ್ದು. ಮುಂದಿನ ಪ್ರಶ್ನೆ, ನೀಲಿ ನೀರಿನ ನೀತಿ ಅಂದರೆ ಬ್ಲೂ ವಾಟರ್ ಪಾಲಿಸಿ, ಈ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದಿದ್ಯಾರು? ಆಪ್ಷನ್ 3 ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ಇಲ್ಲಿ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಏನಿದ್ದಾರೆ 1505ರಲ್ಲಿ ಭಾರತಕ್ಕೆ ಪ್ರಥಮ ಪೋರ್ಚುಗೀಸ್ ವೈಸ್ರಾಯ್ ಆಗಿ ಬರ್ತಾರೆ. ಯಾರು? ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್. ಸೊ ಇವರು ಏನ್ ಮಾಡ್ತಾರೆ, ನೀಲಿ ಜಲನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿಯನ್ನ ಇವರು ಜಾರಿಗೆ ತರೋ ಅಂಥದ್ದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದ ಮೂಲಕ ಕೊನೆಗೊಂಡಿತು ಅಂತ ಇದೆ. ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಂದು ಒಪ್ಪಂದದ ಜೊತೆಗೆ ಕೊನೆಯಾಯಿತು ಅಂತ ಹೇಳ್ಬಿಟ್ಟು ಆಪ್ಷನ್ 2 ಮಂಗಳೂರು ಒಪ್ಪಂದ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗತ್ತೆ. ಸೊ ಇಲ್ಲಿ 1784ರಲ್ಲಿ ಈ ಒಂದು ಮಂಗಳೂರು ಒಪ್ಪಂದ ನಡೆಯುತ್ತೆ. ಈ ಮಂಗಳೂರು ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಮುಖಾಂತರ ಕೊನೆಗೊಳ್ಳುವಂಥದ್ದು. ಮುಂದಿನ ಪ್ರಶ್ನೆ, ರಾಸ್ ಬಿಹಾರಿ ಬೋಸ್ ಮತ್ತು ಮೇಡಮ್ ಕಾಮಾ ಇವರು ಯಾವ ಗುಂಪಿನ ನಾಯಕರು ಅಂತ ಕೇಳಿದ್ದಾರೆ. ಅಂದರೆ ಮಂದಗಾಮಿಗಳ, ತೀವ್ರಗಾಮಿಗಳ, ಕ್ರಾಂತಿಕಾರಿಗಳ ಅಂತ ಹೇಳಬೇಕು. ಸೊ ರಾಸ್ ಬಿಹಾರಿ ಬೋಸ್ ಹಾಗೆ ಮೇಡಮ್ ಕಾಮಾರ್ ಅವರು ಏನಿದ್ದಾರೆ ಕ್ರಾಂತಿಕಾರಿಗಳು ಇದಕ್ಕೆ ಬರುವಂಥದ್ದು. ಸೊ ಕ್ರಾಂತಿಕಾರಿಗಳು ಅಂತ ಬಂದಾಗ ಇನ್ನು ಇವ್ರ ಜೊತೆ ಯಾರ್ಯಾರು ಇರ್ತಾರೆ ಅಂತ ಹೇಳಿದ್ರೆ ಇದ್ರು ಅಂತ ಹೇಳಿದ್ರೆ ವಿ ಡಿ ಸಾವರ್ಕರ್ ಆಗಿರ್ಬೋದು, ಅರವಿಂದ ಘೋಷ್, ಶ್ಯಾಮ್ಜಿ ಕೃಷ್ಣ ವರ್ಮ, ರಾಸ್ ಬಿಹಾರಿ ಘೋಷ್, ಮೇಡಮ್ ಕಾಮಾ ಹಾಗೆ ಖುದೀರಾಮ್ ಬೋಸ್, ರಾಮ್ ಪ್ರಸಾದ್ ಬಿಸ್ಮಿಲ್ ಇವರು ಏನು ಅದ್ರ ಜೊತೆಗೆ ಭಗತ್ ಸಿಂಗ್ ಮತ್ತೆ ಚಂದ್ರಶೇಖರ್ ಆಜಾದ್ ಇವರೆಲ್ಲವೂ ಕೂಡ ಏನು ಕ್ರಾಂತಿಕಾರಿಗಳಾಗಿ ಇದ್ದಂಥದ್ದು. ಇನ್ನು ತೀವ್ರಗಾಮಿಗಳು ಅಂತ ಬಂದಾಗ ಅರವಿಂದ ಘೋಷ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್ ಮತ್ತೆ ಬಾಲಾ ಗಂಗಾಧರ್ ತಿಲಕ್ ಇವರು ಎಲ್ಲ ತೀವ್ರಗಾಮಿಗಳು ಅಂತ ಹೇಳಿ ಕರಿತೀವಿ. ಇನ್ನು ಮಂದಗಾಮಿಗಳು ಅಂತ ಬಂದಾಗ MG ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಇವರು ಮಂದಗಾಮಿಗಳು. ಸೊ ಕೇಳ್ತಾರೆ ಮಂದಗಾಮಿಗಳು ಯಾರ್ಯಾರು ಹಾಗೆ ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಯಾರ್ಯಾರು ಅಂತ. ಸೊ ನಿಮಗೆ ನೀಟಾಗಿ ನೀವು ಲಿಸ್ಟ್ ಮಾಡ್ಕೊಳ್ತಾ ಹೋಗಿ ಮಂದಗಾಮಿಗಳು ಯಾರ್ಯಾರು ಬರ್ತಾರೆ, ತೀವ್ರಗಾಮಿಗಳಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಲಿಸ್ಟ್ ಮಾಡ್ಕೊತಾ ಹೋದ್ರೆ ನೀವು ಅದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಕೇಳಿದ್ರೆ ತಟ್ ಅಂತ ಹೇಳಿ ಆನ್ಸರ್ ಬರೀಬಹುದು ನೀವು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಲಾಲಾ ಲಜಪತ್ ರಾಯ್ ರವರು ಈ ಚಳುವಳಿಯ ಸಮಯದಲ್ಲಿ ಕೊಲ್ಲಲ್ಪಟ್ಟರು. ಲಾಲಾ ಲಜಪತ್ ರಾಯ್ ರವರನ್ನ ಯಾವ ಚಳುವಳಿಯ ಸಂದರ್ಭದಲ್ಲಿ ಹತ್ಯೆಗೀಡು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆಪ್ಷನ್ 3 ಸೈಮನ್ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ರವರನ್ನ ಕೊಲ್ಲಲ್ಪಡ್ತಾರೆ. ಲಾಲಾ ಲಜಪತ್ ರಾಯ್ ರವರು ಕೊಲ್ಲಲ್ಪಡ್ತಾರೆ. ಸೊ ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಪ್ರತಿಭಟನೆಗಳು ಹಾಗೇನೆ ಪ್ರದರ್ಶನಗಳು ನಡೀತಾ ಇರ್ತವೆ. ಸೈಮನ್ ಹಿಂದಕ್ಕೆ ಹೋಗು ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಸೈಮನ್ ಆಯೋಗ ಹೋದ ಕಡೆಯಲ್ಲೆಲ್ಲ ಪ್ರತಿಭಟನೆಗಳು, ಹರತಾಳಗಳು, ಪ್ರದರ್ಶನಗಳು ನಡೀತಾ ಇರ್ತವೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಲಾಲಾ ಲಜಪತ್ ರಾಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಾರೆ. ಬ್ರಿಟಿಷ್ ಸಿಪಾಯಿಗಳ ಒಂದು ಲಾಠಿ ಏಟ್ನಿಂದಾಗಿ ಲಾಲಾ ಲಜಪತ್ ರಾಯರು ಮರಣವನ್ನ ಹೊಂದುವಂಥದ್ದು.
ಇನ್ನು ಮುಂದಿನ ಪ್ರಶ್ನೆ ನೋಡಿ, ಭಾರತ ಸಂವಿಧಾನದ 51ನೇ ವಿಧಿಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಭಾರತ ಸಂವಿಧಾನದ 51ನೇ ವಿಧಿಯ ಮುಖ್ಯ ಉದ್ದೇಶ ಅಂತ ಬಂದಾಗ ಅಂತಾರಾಷ್ಟ್ರೀಯ ಸಹಬಾಳ್ವೆ ಹಾಗೆ ಕಾನೂನಿಗೆ ಗೌರವ ನೀಡುವಂಥದ್ದು ಭಾರತ ಸಂವಿಧಾನದ 51ನೇ ವಿಧಿಯ ಮುಖ್ಯ ಉದ್ದೇಶ ಆಗಿರುವಂಥದ್ದು. ಇನ್ನು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು, ಜೊತೆಗೆ ರಾಷ್ಟ್ರಗಳ ನಡುವೆ ನ್ಯಾಯಯುತವಾಗಿರುವಂತಹ ಗೌರವಯುತವಾಗಿರುವಂತಹ ಸಂಬಂಧಗಳನ್ನು ಕಾಯ್ದುಕೊಂಡು ಬರೋದು, ಅಂತಾರಾಷ್ಟ್ರೀಯ ವಿವಾದಗಳನ್ನು ಮಧ್ಯಸ್ಥಿಕೆಯ ಮುಖಾಂತರ ಇತ್ಯರ್ಥಪಡಿಸಲು ಪ್ರೋತ್ಸಾಹಿಸೋದು ಕೂಡ 51ನೇ ವಿಧಿಯಲ್ಲಿ ಬರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಅಂತಾರಾಷ್ಟ್ರೀಯ ಸಹಬಾಳ್ವೆ ಮತ್ತು ಕಾನೂನಿಗೆ ಗೌರವ ನೀಡೋದು ಈ ಒಂದು 51ನೇ ವಿಧಿಯ ಮುಖ್ಯ ಉದ್ದೇಶ ಅಂತ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ವಿಶ್ವಸಂಸ್ಥೆಯು ಸ್ಥಾಪನೆಯಾದದ್ದು ಡ್ಯಾಶ್ ಅಂತ ಕೇಳಿದ್ದಾರೆ. ಯಾವಾಗ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದ್ದು? 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಸೊ ವಿಶ್ವ ಮಟ್ಟದಲ್ಲಿ ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ಆಗಿರ್ಬೋದು, ರಷ್ಯಾದ ಜೋಸೆಫ್ ಸ್ಟಾಲಿನ್ ಆಗಿರ್ಬೋದು, ಹಾಗೆಯೇ ಅಮೆರಿಕಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಇವರು ವಿಶ್ವ ಮಟ್ಟದ ಸಂಸ್ಥೆಯ ಸ್ಥಾಪನೆಗೆ ಮುಂದಾಗ್ತಾರೆ. ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಅಂತಕ್ಕಂತಹ ಒಂದು ಶಬ್ದವನ್ನ, ವಿಶ್ವಸಂಸ್ಥೆ ಅನ್ನುವಂತಹ ಶಬ್ದವನ್ನ ಅಮೆರಿಕಾದ ಅಧ್ಯಕ್ಷರಾಗಿರುವಂತಹ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತರುವಂಥದ್ದು. ಇನ್ನು 1942 ಜನವರಿ 1ರಂದು 26 ರಾಷ್ಟ್ರಗಳೇನು ಮಾಡ್ತವೆ, ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕುತ್ತೆ. ಸೊ ಸಹಿ ಹಾಕ್ತಾ ಇದ್ದ ಹಾಗೆ ಪ್ರಥಮ ಬಾರಿಗೆ ಈ ಶಬ್ದವನ್ನ ಉಪಯೋಗಿಸ್ತಾರೆ, ವಿಶ್ವಸಂಸ್ಥೆ ಅಂತ ಹೇಳಿ. ಸೊ ಇದನ್ನ ಇವಾಗ ವಿಶ್ವ ರಾಷ್ಟ್ರಗಳು ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ನೆಕ್ಸ್ಟ್ 1945 ಜೂನ್ 26ರಂದು ಸ್ಯಾನ್ ಫ್ರಾನ್ಸಿಸ್ಕೋ ಏನ್ ಮಾಡ್ತಾರೆ, ವಿಶ್ವಸಂಸ್ಥೆಯ ಕಚೇರಿ ಸಮ್ಮೇಳನದ ಶಾಂತಿ ಸನ್ನದ್ಧಿಗೆ 51 ರಾಷ್ಟ್ರಗಳ ಪ್ರತಿನಿಧಿಗಳು ಹಸ್ತಾಕ್ಷರ ನೀಡುವಂಥದ್ದು. ಹೀಗೆ ಮುಂದಕ್ಕೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಉದಯ ಆಗುತ್ತೆ. ಇವಾಗ 193 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಹೊಂದಿದ್ದಾವೆ. ಇದರ ಒಂದು ಮುಖ್ಯ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ನ್ಯೂಯಾರ್ಕ್ ನಗರದಲ್ಲಿ ಇರುವಂಥದ್ದು. ಎಲ್ಲಾ ಶಾಂತಿಪ್ರಿಯ ರಾಷ್ಟ್ರಗಳಿಗೆ ಇದರ ಒಂದು ಸದಸ್ಯತ್ವವನ್ನು ಹೊಂದೋದಕ್ಕೆ ಮುಕ್ತ ಅವಕಾಶವನ್ನ ನೀಡಿರುವಂಥದ್ದು. ಸೊ ಹಾಗಾಗಿ ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಯಿತು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರುವಂಥದ್ದು ಜಿನೇವಾದಲ್ಲಿ. ಸೊ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಬಂದಾಗ ಪ್ರಪಂಚದ ಮಾನವರ ಆರೋಗ್ಯವನ್ನ ಸುಧಾರಣೆ ಮಾಡೋದಕ್ಕೋಸ್ಕರ 1948ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ, ಕಾಲರ ಆಗಿರಬಹುದು, ಪ್ಲೇಗ್ ಆಗಿರಬಹುದು, ಮಲೇರಿಯಾ, ಸಿಡಿಬು, ಸೊ ಈ ರೀತಿ ಹಲವಾರು ರೋಗಗಳನ್ನ ಸಂಪೂರ್ಣವಾಗಿ ತೊಡೆದು ಹಾಕೋದಿಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಒಂದು ಕಚೇರಿ ಆಗಿರ್ತದೆ, ಒಂದು ಸಂಸ್ಥೆ ಆಗಿರುತ್ತೆ. ಇದರ ಒಂದು ಮುಖ್ಯ ಕಚೇರಿ ಎಲ್ಲಿದೆ ಅಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಇರೋವಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಇಲ್ಲಿ ಭಾರತ ಸಂವಿಧಾನದ 4ನೇ ಭಾಗ ಒಳಗೊಂಡಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಭಾರತ ಸಂವಿಧಾನದ 4ನೇ ಭಾಗ ಒಳಗೊಂಡಿರ್ತಕ್ಕಂಥದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬಂದಾಗ ಸುಖಿ ರಾಜ್ಯದ ಕಲ್ಪನೆಯಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಸಂವಿಧಾನದ 4ನೇ ಭಾಗದಲ್ಲಿ ಅಂದರೆ 36ರಿಂದ 51ನೇ ವಿಧಿಗಳ ಅಡಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿಸ್ಕೊಟ್ಟಿರೋ ಅಂಥದ್ದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ವಿವರಣೆ ಜೊತೆಗೆ ತಿಳ್ಕೊಂಡಿದ್ದೀರಾ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಮುಂದೆ ಬರ್ತಕ್ಕಂತಹ ಪರೀಕ್ಷೆಯ ದೃಷ್ಟಿಯಿಂದ ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.